ಪ್ರೀತಿಯ 9ನೇ ತರಗತಿ ವಿದ್ಯಾರ್ಥಿಗಳೇ, ಈ ವಿಡಿಯೋ ಪಾಠದಲ್ಲಿ ಈ ವರ್ಷದ ವಾರ್ಷಿಕ ಪರೀಕ್ಷೆ ಅಥವಾ SA2 ಪರೀಕ್ಷೆಗೆ ಸಂಬಂಧಪಟ್ಟಂತೆ ಗಣಿತ ವಿಷಯದಲ್ಲಿ ಕೇಳುವಂತಹ ಪ್ರಮುಖ ಪ್ರಶ್ನೆಗಳು, ಇಂಪಾರ್ಟೆಂಟ್ ಪ್ರಶ್ನೆಗಳು ಅಥವಾ ಪಾಸಿಂಗ್ ಪ್ಯಾಕೇಜ್ ಲೆಕ್ಕಗಳನ್ನು ನಾನು ಈ ವಿಡಿಯೋ ಪಾಠದಲ್ಲಿ ತಿಳಿಸ್ತಾ ಇದ್ದೇನೆ. ಯಾವ ಯಾವ ಅಧ್ಯಾಯಗಳಿಂದ ಯಾವ ಯಾವ ಪ್ರಶ್ನೆಗಳು ಕಡ್ಡಾಯವಾಗಿ ಬಂದೇ ಬರುತ್ತೆ ಅದನ್ನು ನಾನು ಈ ವಿಡಿಯೋ ಪಾಠದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಈ ವಿಡಿಯೋ ಪಾಠವನ್ನು ಬಳಸಿಕೊಂಡು ಒಂದಿಷ್ಟು ಪ್ರಮುಖವಾಗಿರುವಂತಹ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೆಗಳನ್ನು ತಿಳ್ಕೊಳ್ಳೋಣ. ಮೊದಲನೇ ಅಧ್ಯಾಯದಿಂದ ಬರೋದಾದರೆ ಸಂಖ್ಯಾ ಪದ್ಧತಿ, ನಂಬರ್ ಸಿಸ್ಟಮ್ ಅಂತ ಇದೆ ನೋಡಿ. ಇದರಲ್ಲಿ ನೀವು 2 ಅಂಕಕ್ಕೆ ಕಡ್ಡಾಯವಾಗಿ ಒಂದು ಕೇಳ್ಬೋದಾದ ಪ್ರಶ್ನೆ ಅದಂದರೆ ದಶಮಾಂಶ ರೂಪದಿಂದ ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ. ಒಂದು ಡೆಸಿಮಲ್ ಫಾರ್ಮಿಗೆ ಇರುತ್ತೆ, ಅದರಿಂದ ನಾವು ಫ್ರ್ಯಾಕ್ಷನ್ ಫಾರ್ಮಿಂಗ್ P/Q ಫಾರ್ಮಿಗೆ ಬರೀಬೇಕು ನೋಡಿ. 0.3 ಬಾರ್ ಇದನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳ್ತಾರೆ. ಈ ಥರದ ಒಂದಿಷ್ಟು ಉದಾಹರಣೆ ಲೆಕ್ಕಗಳನ್ನು ನಾವು LBA ಸಾಹಿತ್ಯದಿಂದ ಮತ್ತು ಪಠ್ಯಪುಸ್ತಕದ ಉದಾಹರಣೆ ಲೆಕ್ಕಗಳಿಂದನೂ ಸಹ ನೋಡ್ಬೋದು. ಇದು 2 ಅಂಕಕ್ಕೆ. ನೆಕ್ಸ್ಟು ಮತ್ತೊಂದು 2 ಅಂಕಕ್ಕೆ ಸುಲಭೀಕರಿಸಿ ಅಂತ ಹೇಳಿ ಕೇಳುವಂಥ ಸಾಧ್ಯತೆ ಇದೆ ನೋಡಿ. A+B² ಒಂದು ನಿತ್ಯ ಸಮೀಕರಣ ಇರ್ಬೋದು, ಮತ್ತು A² - B² ನಿತ್ಯ ಸಮೀಕರಣ ಇರ್ಬೋದು, ಮತ್ತು A-B² ನಿತ್ಯ ಸಮೀಕರಣ. ಈ ನಿತ್ಯ ಸಮೀಕರಣಗಳ ಆಧಾರದ ಮೇಲೆ ಸುಲಭಗೊಳಿಸ್ಬೋದಾದಂತಹ ಲೆಕ್ಕಗಳನ್ನು ಕೇಳ್ತಾರೆ ನೋಡಿ. ಇಲ್ಲಿ ಒಂದು 2-3 ಲೆಕ್ಕಗಳನ್ನು ನಾನು ಉದಾಹರಣೆಗೆ ತೆಗೆದುಕೊಂಡು ಬಂದಿದ್ದೀನಿ. ಇದು 2 ಅಂಕಕ್ಕೆ ಕೇಳಬಹುದಾದಂಥ ಲೆಕ್ಕ ನೋಡಿ. ಮತ್ತು 3 ಅಂಕಕ್ಕೆ ಒಂದು ಬಂದರೆ ವಿದ್ಯಾರ್ಥಿಗಳೇ, 3 ಅಂಕಕ್ಕೆ ಬಂದರೆ ನೋಡಿ, ಇಲ್ಲಿ √2 ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ ಅಂತ ಇದೆ ನೋಡಿ. √2 ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ, ಇದು 3 ಅಂಕಕ್ಕೆ ಬರುತ್ತೆ. ರೆಪ್ರೆಸೆಂಟ್ √2 ಆ ನಂಬರ್ ಲೈನ್ ನೋಡಿ. ಬರೀ √2 ಅಲ್ಲ, √3 ಬಗ್ಗೆನೂ ಕೇಳುವಂಥ ಸಾಧ್ಯತೆ ಇರುತ್ತೆ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ √2 ಬಂದಿರೋದ್ರಿಂದ 3 ಅಂಕಕ್ಕಾಗಿರೋದ್ರಿಂದ √3 ಸಹ ನಾವು ಊಹಿಸ್ಬೋದು. ಇಲ್ಲಿ ಸುಲಭವಾದ ಮತ್ತು ಸಂಭಾವ್ಯದ ಲೆಕ್ಕಗಳಿಗೆ 7 ಅಂಕ ಬರೋ ಸಾಧ್ಯತೆ ಇದೆ. ಅಂದರೆ ಇಷ್ಟು ಲೆಕ್ಕಗಳು ಕಡ್ಡಾಯ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಸಂಖ್ಯಾ ಪದ್ಧತಿ ಪಾಠಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳು ಈ 3 ಥರದ ಲೆಕ್ಕಗಳನ್ನು ನೋಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಸಂಖ್ಯಾ ಪದ್ಧತಿ ನಂಬರ್ ಸಿಸ್ಟಮ್ ಅಧ್ಯಾಯದಿಂದ ಕೇಳ್ಬೋದಾದಂಥ ಒಂದಿಷ್ಟು ಪರಿಕಲ್ಪನೆಗಳು, ಪ್ರಶ್ನೆಗಳಿಗಾಗಿ ನೋಡಿ ಈ ಸ್ಕ್ರೀನ್ಶಾಟನ್ನು ನೀವು ತೆಗೆದಿಟ್ಕೊಳ್ಳಿ, ಕಲಿಯೋಕ್ಕೆ ಅನುಕೂಲ ಆಗುತ್ತೆ. ಈಗ ಮುಂದಿನ ಅಧ್ಯಾಯಕ್ಕೆ ಹೋಗೋಣ ನೋಡಿ. ಬಹುಪದೋಕ್ತಿಗಳು, ಪಾಲಿನಾಮಿಯಲ್ಸ್ ಅಧ್ಯಾಯದಲ್ಲಿ 1 ಅಂಕಕ್ಕೆ ನೋಡಿ ಬಹುಪದೋಕ್ತಿಯ ಡಿಗ್ರಿ ಎಷ್ಟು, ರೈಟ್ ದ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಅಂತ ಕೇಳ್ತಾರೆ. ಅಥವಾ ಒಂದು ಡಿಗ್ರಿಯನ್ನು ಕೊಟ್ಟು ಅಷ್ಟು ಡಿಗ್ರಿಗೆ ಆ ಪಾಲಿನಾಮಿಯಲ್ನ ವಿಧ, ಆ ಟೈಪ್ ಆಫ್ ದಿ ಪಾಲಿನಾಮಿಯಲ್, ಬಹುಪದೋಕ್ತಿಯ ವಿಧ ಯಾವುದು ಅಂತ ಕೇಳ್ತಾರೆ. ಒಂದು ಮನಸ್ಸಿಗೆ ನಾವು ಊಹೆ ಮಾಡ್ಬೋದು ನೋಡಿ. 2 ಅಂಕಕ್ಕೆ ಒಂದು ಬಹಳ ಸಿಂಪಲ್ ಆಗಿರುವಂಥ ಲೆಕ್ಕ. ಒಂದು ಬಹುಪದೋಕ್ತಿ P(x) ಅಂತ ಕೊಟ್ಟು ಅದರಲ್ಲಿ P(1) ಬೆಲೆ ಕಂಡುಹಿಡೀರಿ. ಅಂದರೆ X ಬೆಲೆ 1 ಕೊಟ್ಟು ನೀವು ಆದೇಶ ಮಾಡಬೇಕು. ಆ ಥರದ ಲೆಕ್ಕವನ್ನು ಕೇಳ್ತಾರೆ. 2 ಮಾರ್ಕ್ಸಿಗೆ ಸುಲಭದ ಲೆಕ್ಕ. ಇನ್ನೊಂದು ಉದಾಹರಣೆ ಲೆಕ್ಕ ಇದೆ ನಿಮ್ಮ ಪುಸ್ತಕದಲ್ಲಿ. P(y) = y² - y + 1. ಇದರಲ್ಲಿ P(0), P(1), P(2) ಇದೆ. ಇದೇ ಥರದ ಲೆಕ್ಕವೂ ಸಹ ಮತ್ತೊಂದು ಬರುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ 2 ಅಂಕಕ್ಕೆ ಈ ಥರದ ಲೆಕ್ಕ ಕೇಳ್ತಾರೆ. ಭಾಳ ಸುಲಭವಾಗಿದೆ. ಈ ಥರ ಲೆಕ್ಕ ಹೇಗೆ ಮಾಡೋದು ಅನ್ನೋದಕ್ಕೆ ನಾನು ಪ್ರತ್ಯೇಕವಾಗಿ ವಿಡಿಯೋ ಪಾಠಗಳನ್ನು ಮಾಡಿದ್ದೇನೆ. ಅವುಗಳನ್ನು ನೀವು ನೋಡಿ ಉಪಯೋಗ ಮಾಡ್ಕೋಬೋದು. ನೆಕ್ಸ್ಟು 2 ಅಂಕಕ್ಕೆ ಮತ್ತೊಂದಿದೆ. ಇದು ಕಷ್ಟ ಅನಿಸಿದ್ರೂ ಸಹ ಕಲಿತು ಬಿಟ್ಟರೆ ಬಹಳ ಸುಲಭ ಇದೆ. ಶೇಷ ಪ್ರಮೇಯದ ಮೇಲೆ, ರಿಮೈಂಡರ್ ಥಿಯರಮ್ ಮೇಲೆ ಬಂದಿರುವಂಥ ಪ್ರಶ್ನೆ ಇದು ನೋಡಿ. X - A ಯು P(x)ನ ಅಪವರ್ತನವಾಗಿದೆಯೇ ಪರೀಕ್ಷಿಸಿ. ಎಕ್ಸಾಮಿನ್ ವೆದರ್ X - A ಈಸ್ ಎ ಫ್ಯಾಕ್ಟರ್ ಆಫ್ P(x) ಅಂತ ನೋಡಿ. ಅದರಲ್ಲಿ ಒಂದು ಉದಾಹರಣೆ, X+2 ಇದು P(x) = x³ - 3x² + 5x + 6 ರ ಅಪವರ್ತನವಾಗಿದೆಯೇ ಪರೀಕ್ಷಿಸಿ. ಚೆಕ್ ವೆದರ್ X+2 ಈಸ್ ಅ ಫ್ಯಾಕ್ಟರ್ ಆಫ್ P(x) ಅಂತ ಕೊಡ್ತಾರೆ. ಈ ಥರದ ಲೆಕ್ಕಗಳನ್ನೇ ಒಂದಿಷ್ಟು 4 ಕೊಟ್ಟಿದ್ದೀನಿ ನೋಡಿ. ಈ ಥರದ 4 ಲೆಕ್ಕಗಳನ್ನು ನಾನು ಸೂಚಿಸಿದ್ದೀನಿ. ಇದನ್ನು ಹೇಗೆ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ಸಹ ನಾನು ಪ್ರತ್ಯೇಕವಾಗಿ ವಿಡಿಯೋ ಪಾಠ ಮಾಡಿದ್ದೀನಿ ಅಂತ ಹೇಳಿದ್ದೀನಿ ನಿಮಗೆ.
ಅದರ ಉಪಯೋಗವನ್ನು ಸಹ ಪಡ್ಕೋಬೋದು. ನೋಡಿ, ಈ ಥರ 4 ಲೆಕ್ಕಗಳನ್ನು ನೀವು ಕಲಿತ್ರೆ ಪರೀಕ್ಷೆಯಲ್ಲಿ ಇದೇ 4ರಲ್ಲಿ ಯಾವ್ದಾದ್ರು ಒಂದು ಬರುವ ಸಾಧ್ಯತೆಯೂ ಸಹ ಇರುತ್ತೆ. ನೋಡಿ, ನೆಕ್ಸ್ಟ್ ಮುಂದುವರೆದು ಇದರ ಸ್ಕ್ರೀನ್ಶಾಟ್ ಸಹ ನೀವು ತೆಕ್ಕೋಬಹುದು. ಈಗ ನೋಡಿ ವಿದ್ಯಾರ್ಥಿಗಳೇ, ಅದೇ ಬಹುಪದೋಕ್ತಿ ಅಧ್ಯಾಯದಲ್ಲಿ 3 ಅಂಕಕ್ಕೆ ಒಂದು ಪ್ರಶ್ನೆ ಇರುತ್ತೆ. ಇದನ್ನು ನಾನು ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳೋದಿಲ್ಲ, ಅಂದರೆ ತುಂಬ ಸುಲಭವಾಗಿರುತ್ತದೆ ಅಂತ ಏನು ಹೇಳೋದಿಲ್ಲ. ಬಟ್ ಈ ಲೆಕ್ಕ ಕಡ್ಡಾಯವಾಗಿ ಬರೋದ್ರಿಂದ ಮತ್ತು ನಿತ್ಯ ಸಮೀಕರಣಗಳ ಆಧಾರದ ಮೇಲೇ, ಐಡೆಂಟಿಟೀಸ್ ಆಧಾರದ ಮೇಲೇ ಇರೋದ್ರಿಂದ ಸ್ವಲ್ಪ ಪ್ರಯತ್ನ ಪಡ್ರಿ ಅನ್ನೋ ಉದ್ದೇಶಕ್ಕೆ ನಾನು ಈ ಲೆಕ್ಕವನ್ನು ಹೇಳ್ತಾ ಇದ್ದೇನೆ. ನೋಡಿ, ಇದರಲ್ಲಿ ಜಾಸ್ತಿ ಲೆಕ್ಕಗಳೇನಿಲ್ಲ. ಈ 5 ಲೆಕ್ಕಗಳನ್ನು ನೀವು ಮುತುವರ್ಜಿಯಿಂದ ಕಲ್ತ್ರೆ ಸಾಕು. ನೋಡಿ, ಇಷ್ಟು 5 ಲೆಕ್ಕಗಳು, 5-6 ಲೆಕ್ಕಗಳಿದ್ದಾವೆ. ಇವುಗಳಿಗೆ ನೋಡಿ, a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ c ಕ್ಯೂಬ್ ಮೈನಸ್ 3abc, ಅಥವಾ a ಪ್ಲಸ್ ಬಿ ಹೋಲ್ ಕ್ಯೂಬ್ ಇರುವಂಥದ್ದು, a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇರುವಂಥದ್ದು, ಈ ಥರದ ನಿತ್ಯ ಸಮೀಕರಣಗಳನ್ನ ಬಳಸಿ ವಿಸ್ತರಿಸಬೇಕು, ಅಪವರ್ತಿಸಬೇಕು. ಆ ಥರದ ಲೆಕ್ಕ ಇದೆ. 3 ಅಂಕಕ್ಕೆ ಸುಲಭ ಅಂತ ಅನಿಸುತ್ತೆ. ಇದನ್ನಾರು ಕಲ್ತು ಬಿಟ್ರೆ ನೀವು ಸುಲಭವಾಗಿ 3 ಅಂಕ ಪಡಿಬೋದು. ಹಾಗಾಗಿ ಇದನ್ನು ಸಹ ನಾನು ಕನಿಷ್ಠ ಕಲಿಕೆಯಲ್ಲಿ ಸೇರಿಸ್ತಾ ಇದ್ದೇನೆ. ಆ ಮೂಲಕ ನೋಡಿ, ಬಹುಪದೋಕ್ತಿಗಳು ಅಧ್ಯಾಯದಿಂದ ನೋಡಿ 1 + 2 + 2 + 3 ಅಂದರೆ ಬರೋಬ್ಬರಿ 8 ಅಂಕಗಳನ್ನು ನೀವು ಸುಲಭವಾಗಿ ಪಡಿಬೋದಾಗಿದೆ. ಸ್ಕ್ರೀನ್ಶಾಟನ್ನು ಸಹ ನೀವು ಪಡ್ಕೋಬೋದು. ನೆಕ್ಸ್ಟ್ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಯಾವುದು ಅಂದರೆ ನಿರ್ದೇಶಾಂಕ ರೇಖಾಗಣಿತ. ಬಹಳ ಸುಲಭವಾಗಿರುವಂತಹ ಒಂದು ಚಾಪ್ಟರ್ ಇದು, ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಟ್ ಜಾಮಿಟ್ರಿ ಅಂತ ಕರಿತೀವಿ. ಇದರಲ್ಲಿ ನೋಡ್ರಿ, 1 ಅಂಕಕ್ಕೆ ಸಾಮಾನ್ಯವಾಗಿ ಕೇಳ್ತಾರೆ, ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಂತ ಕೇಳ್ತಾರೆ. ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ ಆರಿಜಿನ್ ಅಂತ ಹೇಳ್ತಾರೆ. MCQಗಳೆಲ್ಲರೂ ಕೇಳ್ಬೋದು, 1 ಅಂಕದ್ದಾರು ಕೇಳ್ಬೋದು. ಅಥವಾ ಒಂದು ಚತುರ್ಥಾಂಕದ ಮೇಲೆ ಬಿಂದುಗಳನ್ನು ಕೊಟ್ಟು ಅದು ಯಾವ ಚತುರ್ಥಾಂಕದಲ್ಲಿದೆ, ಯಾವ ಕ್ವಾಡ್ರೆಂಟ್ ಮೇಲಿದೆ ಅಂತ ಸಹ ಕೇಳ್ತಾರೆ. ಆ ಥರದ ಲೆಕ್ಕಗಳನ್ನು 1 ಅಂಕಕ್ಕೆ ಕೇಳ್ತಾರೆ. ಸ್ವಲ್ಪ ಪ್ರಶ್ನೆಯನ್ನು ಓದಿ ಅರ್ಥ ಮಾಡ್ಕೊಂಡು ಉತ್ತರಿಸ್ಬೋದು. 1 ಅಂಕಕ್ಕೇನೆ ಒಂದು ನಿರ್ದೇಶಾಂಕ ಬಿಂದುವು x ಅಕ್ಷದಿಂದ ಅಥವಾ y ಅಕ್ಷದಿಂದ ಎಷ್ಟು ದೂರದಲ್ಲಿದೆ, ಲಂಬ ದೂರದಲ್ಲಿದೆ ಅಂತ ಕೇಳ್ತಾರೆ. ಫೈಂಡಿಂಗ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ಅ ಗಿವನ್ ಕೋಆರ್ಡಿನೇಟ್ ಪಾಯಿಂಟ್ ಫ್ರಮ್ x ಆರ್ y ಆಕ್ಸಿಸ್ ಅಂತ ಕೇಳ್ತಾರೆ. ನೀವು ಅದನ್ನು ಸ್ವಲ್ಪ ಯೋಚನೆ ಮಾಡಿದರೆ ಹೊಳೆಯುತ್ತೆ. ಒಟ್ಟು ಈ ಥರದ 3 ಪರಿಕಲ್ಪನೆಗಳನ್ನು ನೀವು 1 ಅಂಕಕ್ಕೋಸ್ಕರ ನೋಡ್ಕೋಬಹುದು. ನೋಡಿ, 2 ಅಂಕಕ್ಕೆ ಹೋದರೆ ಇಲ್ಲಿ ಬಹಳ ಚೆನ್ನಾಗಿದೆ, ಸುಲಭವಾಗಿದೆ. ಒಂದಿಷ್ಟು ಬಿಂದುಗಳನ್ನು ಕೊಟ್ಟಿರ್ತಾರೆ. ನೋಡಿ, ನಿರ್ದೇಶಾಂಕ ಬಿಂದುಗಳು, ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ಗಳನ್ನು ಕೊಟ್ಟಿರ್ತಾರೆ. ಬಹುಶಃ ಈ 2 ಸೆಟ್ಗಳೇನು ನಾನು ಮಾರ್ಕ್ ಮಾಡಿದೆ, ಇವುಗಳಲ್ಲಿ ಯಾವ್ದಾದ್ರು ಒಂದನ್ನು ಸಹ ಕೇಳೋ ಚಾನ್ಸ್ ಇದೆ. ಈ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳೇನಿದ್ದಾವೆ, ಇವುಗಳು ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಬರುತ್ತೆ ಅಂತ ಕೇಳ್ತಾರೆ. ಇನ್ ವಿಚ್ ಕ್ವಾಡ್ರೆಂಟ್ ಆರ್ ಆನ್ ವಿಚ್ ಆಕ್ಸಿಸ್ ಡಸ್ ಈಚ್ ಆಫ್ ದ ಫಾಲೋಯಿಂಗ್ ಪಾಯಿಂಟ್ಸ್ ಲೈ ಅಂತ ಕೇಳ್ತಾರೆ. ಈ ಬಿಂದುಗಳು ಯಾವುದರಲ್ಲಿ ಸಿಗಬಹುದು, ಯಾವುದ್ರ ಮೇಲೆ ಇದೆ, ಗುರುತು ಮಾಡ್ಬೋದು ಅಂತ ಕೇಳ್ತಾರೆ. ನಾವಲ್ಲಿ ಬರೀಬೇಕು, ಈ ಮೊದಲನೇ ಬಿಂದು ಇಂಥ ಕ್ವಾಡ್ರೆಂಟ್ನಲ್ಲಿದೆ, 2ನೇ ಬಿಂದು ಇಂಥ ಕ್ವಾಡ್ರೆಂಟಲ್ಲಿದೆ, ಅಥವಾ ಇಂಥ ಲೈನ್ ಮೇಲಿದೆ ಅಂತ ಬರೆದ್ರೆ ಆಯಿತು. ನೆಕ್ಸ್ಟು 2 ಅಂಕಕ್ಕೆ ಮತ್ತು ಮುಂದುವರೆದು ಕೇಳ್ತಾರೆ ಅವರು. ನೋಡಿ, ಒಂದಿಷ್ಟು ಬಿಂದುಗಳನ್ನ ಕೊಡ್ತಾರೆ, ಕೋಆರ್ಡಿನೇಟ್ ಪಾಯಿಂಟ್ಸ್ಗಳನ್ನು ಕೊಡ್ತಾರೆ. ಉದಾಹರಣೆಯಾಗಿ 3 ಸೆಟ್ ಲೆಕ್ಕಗಳನ್ನ ಕೊಡ್ತಾ ಇದ್ದೀನಿ, ಬಿಂದುಗಳನ್ನ ಕೊಡ್ತಾ ಇದ್ದೀನಿ. ಇವುಗಳನ್ನು ಗ್ರಾಫ್ ಹಾಳೆಯ ಮೇಲೆ ನಾವು ಗುರುತು ಮಾಡಬೇಕು. ಬಹಳ ಸುಲಭವಾಗಿರುತ್ತೆ. ಇದು ಗ್ರಾಫ್ ಉಪಯೋಗಿಸಿ ಮಾಡುವಂಥ ಲೆಕ್ಕ ಆಗಿದೆ. ತುಂಬ ಸುಲಭವಾಗಿ ಮಾಡ್ಬೋದು. 2ಕ್ಕೆ 2 ಅಂಕವನ್ನು ಸಹ ಪಡಿಬೋದು. ಹಾಗಾಗಿ ಆ ಪ್ರಕಾರ ಕೋಆರ್ಡಿನೇಟ್ ಜಾಮಿಟ್ರಿನಲ್ಲಿ ನೋಡಿ 6 ಅಂಕಗಳನ್ನು ಸುಲಭವಾಗಿ ಪಡಿಬೋದು. 2 ಅಂಕದ 2 ಪ್ರಶ್ನೆ ಮತ್ತು 1 ಅಂಕದ 2 ಪ್ರಶ್ನೆಗಳನ್ನು ಸಹ ಆರಾಮಾಗಿ ತೆಗಿಬೋದು. ವಿದ್ಯಾರ್ಥಿಗಳಿಗೆ ಬೇಕಿದ್ದರೆ ಸ್ಕ್ರೀನ್ಶಾಟನ್ನು ಸಹ ತೆಗೆದುಕೊಳ್ಬೋದು. ವಿದ್ಯಾರ್ಥಿಗಳೇ, ಮುಂದುವರೆದು ಮತ್ತೊಂದು ಪಾಠ ಈಸಿಯಾಗಿ ಕೇಳಬಹುದಾದಂಥ ಪ್ರಶ್ನೆ ಇದರಲ್ಲಿದೆ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು, ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅನ್ನೋ ಚಾಪ್ಟರು. ಇದರಲ್ಲಿ ನೋಡಿ, 1 ಅಂಕಕ್ಕೆ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ, ಜನರಲ್ ಫಾರ್ಮ್ ಆರ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಂತ ಕೇಳ್ತಾರೆ. ax + by + c = 0 ಅಂತ ಬರೀಬೇಕು. ಆ ಥರದ್ದು 1 ಮಾರ್ಕ್ನಲ್ಲೋ ಅಥವಾ MCQನಲ್ಲೂ ಕೇಳೋ ಸಾಧ್ಯತೆ ಇದೆ.
ಅಥವಾ ಅದೇ ರೀತಿ ಸಂಬಂಧಪಟ್ಟಂತಹ ಪರಿಕಲ್ಪನೆ LBA ಪುಸ್ತಕದಿಂದಲೂ ಸಹ ನೀವು ನೋಡ್ಕೊಂಡು ಕಲಿಬಹುದು. ನಾನು ಸುಲಭವಾಗಿ ಕೇಳಬಹುದು ಅಂತ ನಾನು ಹೇಳ್ತಾ ಇರೋದು. ಮುಂದುವರೆದು ನೋಡಿ 3 ಅಂಕಕ್ಕೆ ಒಂದು ಸಮೀಕರಣವನ್ನು ಕೊಡ್ತಾರೆ ಅವರು. ಆ ಸಮೀಕರಣಕ್ಕೆ ಯಾವುದಾದರೂ 3 ಪರಿಹಾರಗಳನ್ನು ಬರೆಯಿರಿ ಅಂತಾರೆ. ಬಹಳ ಸುಲಭವಾಗಿದೆ. ರೈಟ್ ಎನಿ 3 ಸೊಲ್ಯೂಷನ್ಸ್ ಫಾರ್ ದ ಗಿವನ್ ಲೀನಿಯರ್ ಇಕ್ವೇಷನ್ಸ್ ಅಂತ. ನೋಡಿ, ಇದರಲ್ಲಿ 2 ಉದಾಹರಣೆಗಳನ್ನು ನಾನು ಇಲ್ಲಿ ತೋರಿಸಿದ್ದೇನೆ. ಪುಸ್ತಕ ಮತ್ತು LBAದಲ್ಲೂ ಸಹ ಇದೇ 2 ಉದಾಹರಣೆಗಳು ಸಿಗುತ್ತೆ. ಇದರಲ್ಲಿ ಒಂದನ್ನು ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ, ಮತ್ತೊಂದನ್ನು ಇನ್ನೊಂದು ವಾರ್ಷಿಕ ಪರೀಕ್ಷೆಯಲ್ಲಿ SA2 ಪೇಪರಲ್ಲಿ ಕೇಳುವಂಥ ಸಾಧ್ಯತೆಯೂ ಇರಬಹುದು, ಅಥವಾ ಬೇರೆದನ್ನು ಸಹ ಕೊಡ್ಬೋದು. ಒಟ್ಟಿನಲ್ಲಿ ಈ ಥರದ ಲೆಕ್ಕವನ್ನು ನೀವು ಬಿಡಿಸೋದನ್ನು ಕಲಿತ್ರೆ 3 ಅಂಕ ಸುಲಭವಾಗಿ ಪಡಿಬೋದು. ಆ ಮೂಲಕ ನೋಡಿ, ಈ ಪಾಠದಿಂದ 4 ಅಂಕಗಳನ್ನು ನೀವು ಪಾಸಿಂಗ್ ಪ್ಯಾಕೇಜ್ ಕನಿಷ್ಠ ಕಲಿಕೆ ರೂಪದಲ್ಲಿ, ಗ್ಯಾರಂಟಿ ಪ್ರಶ್ನೆ ರೂಪದಲ್ಲಿ ಕಲಿಬಹುದು. ನೆಕ್ಸ್ಟ್ ಮತ್ತೊಂದು ಅಧ್ಯಾಯವನ್ನು ನೋಡೋಣ. ಯಾವುದು ಅಂದರೆ ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ, ಎನ್ ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಾಮಿಟ್ರಿ ಅಂತ ಇದೆ. ನೋಡಿ, ಇಲ್ಲಿ 4 ಅಂಕಕ್ಕೆ ಪ್ರಶ್ನೆ ಬರುತ್ತೆ ಮಕ್ಕಳು. 4 ಇದರಲ್ಲಿ 1 ಮಾರ್ಕ್ಸಿಂದ 2 ಮಾರ್ಕ್ಸಿಂದ 3 ಮಾರ್ಕ್ಸಿಂದ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಅಲ್ಲ. ನೀವು 4 ಪಾಯಿಂಟ್ಸ್ ಕಲ್ತ್ಬಿಟ್ರೆ 4 ಅಂಕವನ್ನು ಸುಲಭವಾಗಿ ಪಡಿಬೋದು. ಏನದು ಅಂದರೆ ನೋಡಿ, ಯೂಕ್ಲಿಡ್ನ ರೇಖಾಗಣಿತದ ಯಾವುದಾದ್ರೂ 4 ಸ್ವಯಂ ಸಿದ್ಧಾಂತಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ರೈಟ್ ಎನಿ 4 ಯೂಕ್ಲಿಡ್ಸ್ ಆಕ್ಸೈಮ್ಸ್ ಅಂತ ಕೇಳ್ತಾರೆ. ನೋಡಿ, 4 ಬರೆದು ಬಿಟ್ರೆ ಆಯಿತು. ನಿಮ್ಮ ಪುಸ್ತಕದಲ್ಲಿ ಅಥವಾ ನಿಮ್ಮ ನೋಟ್ಸಲ್ಲಿ ಬರೆಸಿರ್ತಾರೆ ನಿಮ್ಮ ಗುರುಗಳು, ಅದನ್ನು ನೋಡಿಕೊಂಡು ನೀವು ಕಲಿತು ಬಿಟ್ರೆ ಆಯಿತು. ಮತ್ತು ಇನ್ನೊಂದು, ಯೂಕ್ಲಿಡ್ನ ರೇಖಾಗಣಿತದ ಯಾವುದಾದ್ರೂ 4 ಆಧಾರ ಪ್ರತಿಜ್ಞೆಗಳನ್ನು ಬರೆಯಿರಿ ಅಂತಲೂ ಸಹ ಇದೆ. ಒಂದಿಷ್ಟು ಆಧಾರ ಪ್ರತಿಜ್ಞೆಗಳ ಪಟ್ಟಿನೂ ಸಹ ಇದೆ. ಪಾಸ್ಟುಲೇಟ್ಸ್ ಅಂತ ಹೇಳ್ತೀವಿ, ಯೂಕ್ಲಿಡ್ಸ್ ಪಾಸ್ಟುಲೇಟ್ಸ್, ಅವುಗಳನ್ನು ಸಹ ಕಲಿತು ಒಂದು 4 ಬರೆಯೋದಾದರೆ ನೀವು 4 ಸುಲಭದ ಅಂಕಗಳನ್ನು ಪಡಿಬೋದು. ವಿದ್ಯಾರ್ಥಿಗಳು ಬೇಕಿದ್ದರೆ ಈ 2 ಅಧ್ಯಾಯಗಳ ಸ್ಕ್ರೀನ್ಶಾಟ್ಗಳನ್ನು ಸಹ ಪಡಿಬೋದು. ವಿದ್ಯಾರ್ಥಿಗಳೇ, ಈಗ ಮತ್ತೊಂದು ಅಧ್ಯಾಯ, ಇದರಲ್ಲೂ ಸುಲಭವಾದಂಥ ಪ್ರಶ್ನೆಗಳು ಬರುತ್ತೆ. ಯಾವುದು ಅಂದರೆ ಚತುರ್ಭುಜಗಳು, ಕ್ವಾಡ್ರಿಲ್ಯಾಟರಲ್ಸ್. ಇದರಲ್ಲಿ ನೋಡಿ, 1 ಅಂಕಕ್ಕೆ ಸುಲಭವಾಗಿ ಒಂದಿಷ್ಟು ವಿಚಾರ ಇದೆ. ಅದಪ್ಪ ಅಂದರೆ ಚತುರ್ಭುಜದ ವಿಧಗಳು, ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟರಲ್ಸ್ ನೋಡ್ಕೋಬೇಕು, ಮತ್ತು ಅವುಗಳ ಗುಣಲಕ್ಷಣಗಳು ಆ್ಯಂಡ್ ದೇರ್ ಪ್ರಾಪರ್ಟೀಸ್. ಅದರಲ್ಲಿ ಅನೇಕ ಚತುರ್ಭುಜಗಳಿದ್ದಾವೆ. ಆಯತ, ಚೌಕ, ವಜ್ರಾಕೃತಿ, ತ್ರಾಪಿಜ್ಯ ಅಂದರೆ ಸ್ಕ್ವಯರು, ರೆಕ್ಟ್ಯಾಂಗಲ್ಲು, ರಾಂಬಸ್, ಟ್ರಪೀಜಿಯಂ, ಈ ಥರ ಅನೇಕ ಕ್ವಾಡ್ರಿಲ್ಯಾಟರಲ್ಸ್ ಇದ್ದಾವೆ. ಪ್ಯಾರಲೋಗ್ರಾಮು ಸಹ ಇದೆ. ಈಗ ಸಾಮಾನ್ಯವಾಗಿ ನೀವು 9ನೇ ತರಗತಿಗೆ ಸಂಬಂಧಪಟ್ಟಂತೆ ಕೇಳೋದಾದರೆ ನೋಡಿ ಮಕ್ಕಳೇ, ಈ ಸಮಾಂತರ ಚತುರ್ಭುಜ ಮತ್ತು ವಜ್ರಾಕೃತಿ, ಪ್ಯಾರಲೋಗ್ರಾಮ್ ಮತ್ತು ರಾಂಬಸ್, ಇವುಗಳ 1-2-3 ಗುಣಲಕ್ಷಣಗಳನ್ನು ನೀವು ಕಲ್ತ್ಕೊಂಬರೋದಾದರೆ 1 ಅಂಕ ಅಥವಾ 2 ಅಂಕದ ಪ್ರಶ್ನೆಗೆ ಸುಲಭವಾಗಿ ಉತ್ತರಿಸ್ಬೋದು. ಕೇಳ್ತಾರೆ, ಇದರಲ್ಲಿ ಯಾವ್ದಾದ್ರು ಒಂದನ್ನು ಕೇಳೋ ಸಾಧ್ಯತೆ ಇದೆ. ನೆಕ್ಸ್ಟ್ ಮುಂದುವರೆದು 4 ಅಂಕದ ಒಂದು ಪ್ರಮೇಯ ಕೇಳ್ತಾರೆ. ಒಂದು ಥೀರಮ್ ಇದೆ 4 ಅಂಕಕ್ಕೆ. ನೋಡಿ, ನಿಮ್ಮ ಪಠ್ಯಪುಸ್ತಕದಲ್ಲಿ ಪ್ರಮೇಯ ಥೀರಮ್ 8.6 ಆ್ಯಂಡ್ 8.8 ಇವುಗಳನ್ನು ನೋಡಿ, ಇವುಗಳನ್ನು ಸಾಲ್ವ್ ಮಾಡೋದನ್ನು ನೀವು ಕಲ್ತ್ಕೊಂಬರ್ಬೇಕು, ಪ್ರೂವ್ ಮಾಡಬೇಕು. ಮೊದಲೇದೇನೆಂದರೆ, ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಎಂದು ಸಾಧಿಸಿ ಅಂತ. ದಿ ಡಯಾಗನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಬೈಸೆಕ್ಟ್ ಈಚ್ ಅದರ್ ಅಂತ. ತುಂಬ ಸುಲಭವಾಗಿದೆ ಈ ಪ್ರಮೇಯ, ಆರಾಮಾಗಿ ಕಲ್ತ್ಕೊಂಬರ್ಬೋದು. ಇದು ಬರಬಹುದು. ಅಥವಾ ನೋಡಿ, ಒಂದು ತ್ರಿಭುಜದ ಯಾವುದೇ 2 ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡವು 3ನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಅಂತ ಇದೆ. ಇದು ಸಹ ಸುಲಭವಾಗಿದೆ. ಪ್ರೂವ್ ದ್ಯಾಟ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ 2 sides ಆಫ್ ಎ ಟ್ರಯಾಂಗಲ್ ಈಸ್ ಪ್ಯಾರಲಲ್ ಟು ದ 3rd side ಅಂತ. ನೋಡಿ, ಇದು 8.8 ಥೀರಮ್ ಆಗಿದೆ. ಟೆಕ್ಸ್ಟ್ ಬುಕ್ನಲ್ಲಿರುವಂಥ 8.8 ಥೀರಮ್ ಇದು. ಇದರಿಯಾಗಿ ಈ ಒಂದು ಅಧ್ಯಾಯದಲ್ಲಿ ನೀವು ಸುಲಭವಾಗಿ 5 ಅಂಕಗಳನ್ನು ಪಡಿಬೋದು. ಈ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಮುಂದಿನ ಒಂದು ಅಧ್ಯಾಯ ಸುಲಭವಾಗಿರುವಂತಹದ್ದು ಅಧ್ಯಾಯ ನೋಡಿ, ವೃತ್ತಗಳು, ಸರ್ಕಲ್ಸ್ನಲ್ಲಿ ಬರುತ್ತೆ. ಇಲ್ಲಿ 3 ಅಂಕದ ಪ್ರಮೇಯ ಬರುತ್ತೆ. ಒಂದು 3 ಮಾರ್ಕ್ಸ್ಗೆ ಒಂದು ಥೀರಮ್ ಬರುತ್ತದೆ ನೋಡಿ. ಅದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಪ್ರಮೇಯ 9.2 ಮತ್ತು 9.1 ಅಥವಾ 9.1 ಆ್ಯಂಡ್ 9.2 ಈ 2 ಥೀರಮ್ಗಳನ್ನು ನೀವು
ಕಲ್ತ್ಕೊಂಡಿದ್ರೆ ಸುಲಭವಾಗಿದ್ದಾವೆ, ಬಹಳ ಸರಳವಾಗಿರುವಂಥ ಥಿಯರಮ್ಗಳು. ಅದನ್ನು ಹೇಗೆ ಸರಳವಾಗಿ ಮಾಡಬೇಕು ಅನ್ನೋದಕ್ಕೆ ನೀವು ನಾನು ಮಾಡಿರುವಂತಹ ವಿಡಿಯೋ ಪಾಠದಲ್ಲಿ ಸುಲಭವಾಗಿ ನಾನು ಬರೆದಿದ್ದೇನೆ, ಅದನ್ನು ಸಹ ನೋಡ್ಕೊಂಡು ಉಪಯೋಗ ಮಾಡಿಕೊಳ್ಳಿ. ಈಗ ನಾನು ಪ್ರಶ್ನೆ ಯಾವ್ದು ಅಂತ ನೋಡ್ತೀನಿ ನೋಡಿ. 9.2 ಥಿಯರಮ್ ಇದೆ. ವೃತ್ತದ ಜಾಗಳಿಂದ ವೃತ್ತದ ಕೇಂದ್ರದಲ್ಲಿ ಏರ್ಪಟ್ಟ ಕೋನಗಳು ಸಮನಾಗಿದ್ದರೆ ಆ ಜಾಗಗಳು ಪರಸ್ಪರ ಸಮನಾಗಿರುತ್ತವೆ ಎಂದು ಸಾಧಿಸಿ ಅಂತ ಇದೆ. ಪ್ರೂವ್ ದ್ಯಾಟ್ ಇಫ್ ದ ಆಂಗಲ್ಸ್ ಸಬ್ಟೆಂಡೆಡ್ ಬೈ ದ ಕಾರ್ಡ್ಸ್ ಆಫ್ ಎ ಸರ್ಕಲ್ ಅಟ್ ದ ಸೆಂಟರ್ ಆರ್ ಈಕ್ವಲ್, ದೆನ್ ದ ಕಾರ್ಡ್ಸ್ ಆರ್ ಈಕ್ವಲ್ ಅಂತ ಕೇಳಿರೋದು. ಮತ್ತಿನ್ನೊಂದು, ವೃತ್ತದಲ್ಲಿ ಸಮನಾದ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನವನ್ನು ಉಂಟು ಮಾಡುತ್ತವೆ. ತುಂಬ ಪಾಪ್ಯುಲರ್ ಆಗಿರುವಂತಹ ಒಂದು ಸ್ಟೇಟ್ಮೆಂಟ್ ಅಥವಾ ಒಂದು ಥಿಯರಮ್ ಇದು. ಇದನ್ನು ಸಹ ನೀವು ಕಲಿಬೇಕಾಗುತ್ತೆ. ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ಸಬ್ಟೆಂಡ್ ಈಕ್ವಲ್ ಆ್ಯಂಗಲ್ಸ್ ಅಟ್ ದ ಸೆಂಟರ್ ಅಂತ ಸುಲಭವಾಗಿದೆ. ಇವೆರಡರಲ್ಲಿ ಯಾವುದಾದ್ರು ಕೇಳ್ಬೋದು ನೋಡಿ. ಹಾಗಾಗಿ ಈ ಅಧ್ಯಾಯದಿಂದ ನೀವು 3 ಅಂಕಕ್ಕೆ ಇಷ್ಟನ್ನು ಓದಿದರೆ ಸಾಕು. ಹೆಚ್ಚು ಬರುತ್ತೆ, ಬೇರೆ ಪ್ರಶ್ನೆಗಳು ಬರುತ್ತೆ. ನಾನು ಪಾಸಿಂಗ್ ಪ್ಯಾಕೇಜ್ ರೂಪದಲ್ಲಿ ಈ ಪ್ರಶ್ನೆ ಬರುತ್ತೆ, ಇವೆರಡು ಪ್ರಶ್ನೆಗಳಲ್ಲಿ ಒಂದು ಅಂತ ಹೇಳ್ತಾ ಇದ್ದೇನೆ. ಅದರ ಸ್ಕ್ರೀನ್ಶಾಟನ್ನು ಸಹ ನೀವು ಪಡ್ಕೋಬಹುದು. ವಿದ್ಯಾರ್ಥಿಗಳೇ, ಕೊನೆಯದಾಗಿ ಸ್ಟ್ಯಾಟಿಸ್ಟಿಕ್ಸ್ ಅಧ್ಯಾಯವನ್ನು ನೋಡೋಣ. ನೋಡಿ, ಇದು ಸುಲಭವಾಗಿದೆ, ಸಂಖ್ಯಾಶಾಸ್ತ್ರ ಅಧ್ಯಾಯ. ನೋಡಿ, ಇದರಲ್ಲಿ 3 ಮಾರ್ಕ್ಸಿಗೆ ಒಂದು ಗ್ರಾಫು, 4 ಮಾರ್ಕ್ಸಿಗೆ ಒಂದು ಗ್ರಾಫ್ ಬರುತ್ತೆ. ಸುಲಭವಾಗಿ ಪಡಿಬಹುದಾದದ್ದು. ಒಟ್ಟು 7 ಮಾರ್ಕ್ಸನ್ನು ನೀವು ಅತ್ಯಂತ ಸುಲಭವಾಗಿ ಪಡಿಬೋದು. ಯಾವುದಪ್ಪ ಅಂದರೆ ನೋಡಿ, ಹಿಸ್ಟೋಗ್ರಾಮ್ ಅಥವಾ ಸ್ತಂಭಾಲೇಖ. ಅಂದರೆ ನಾವು ಹಿಸ್ಟೋಗ್ರಾಮಿಗೆ ಇಂಗ್ಲೀಷಲ್ಲೂ ಹಿಸ್ಟೋಗ್ರಾಮ್ ಅಂತಲೇ ಕರೆಯೋದು, ಸ್ತಂಭಾಲೇಖಕ್ಕೆ ಬಾರ್ ಗ್ರಾಫ್ ಅಂತ ಹೇಳ್ತಾರೆ. ನೋಡಿ, ಇವೆರಡೂ ಸುಲಭವಾಗಿ ನಾವು ಗ್ರಾಫ್ ಹಾಳೆ ಮೇಲೆ ರಚಿಸ್ಬೋದು. ಹೇಗೆ ರಚಿಸ್ಬೋದು ಅನ್ನೋದನ್ನು ಸಹ ನೀವು ನಿಮ್ಮ ಶಿಕ್ಷಕರು ಹೇಳೋ ರೀತಿಯಲ್ಲಿ ನೀವು ಕಲಿತು ಬಿಟ್ರೆ, ಅಥವಾ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ವಿಡಿಯೋ ಪಾಠವನ್ನು ಸಹ ನೋಡ್ಬೋದು. ನೋಡಿ ಕಲಿತು ಬಿಟ್ರೆ ಆರಾಮಾಗಿ ನೀವು 7 ಅಂಕಗಳನ್ನು ಪಡಿಬೋದು. ಈಗ 3 ಅಂಕದ್ದು ಹೇಳಿದೆ ನಾನು, ಹಿಸ್ಟೋಗ್ರಾಮ್ ಅಥವಾ ಸ್ತಂಭಾಲೇಖ. ನೆಕ್ಸ್ಟ್ 4 ಅಂಕಕ್ಕೆ ಹೋದರೆ ನೋಡಿ, ಆವೃತ್ತಿ ಬಹುಭುಜಾಕೃತಿ ಅಂತ ಇದೆ. ನಾವು ಅದನ್ನು ಫ್ರೀಕ್ವೆನ್ಸಿ ಪಾಲಿಗಾನ್ ಗ್ರಾಫ್ ಅಂತ ಹೇಳ್ತೀವಿ. ನೋಡಿ, LBA ಪುಸ್ತಕದಲ್ಲಿರುವಂತಹ ಹಿಸ್ಟೋಗ್ರಾಮು ಮತ್ತು ಸ್ತಂಭಾಲೇಖ ಅಂದರೆ ಬಾರ್ ಗ್ರಾಫು ಮತ್ತು ಫ್ರೀಕ್ವೆನ್ಸಿ ಪಾಲಿಗಾನ್ ಗ್ರಾಫ್, ಆವೃತ್ತಿ ಬಹುಭುಜಾಕೃತಿ, ಇವುಗಳಿಗೆ ಲೆಕ್ಕಗಳನ್ನು LBA ಅಧ್ಯಾಯದಲ್ಲಿ LBA ಅಭ್ಯಾಸ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಆ ಲೆಕ್ಕಗಳನ್ನು ನೀವು ಬಿಡಿಸೋದನ್ನು ಕಲಿತ್ರೆ, ಅಂದರೆ ಗ್ರಾಫ್ ರಚಿಸೋದನ್ನು ಕಲಿತ್ರೆ ಖಂಡಿತ 3 + 4 7 ಅಂಕಗಳನ್ನು ಅತ್ಯಂತ ಸುಲಭವಾಗಿ ಪಡಿಬಹುದು ವಿದ್ಯಾರ್ಥಿಗಳೇ. ನೋಡಿ, ಇದರ ಸ್ಕ್ರೀನ್ಶಾಟನ್ನು ಪಡ್ಕೊಳ್ಳಿ. ಈ ಮೂಲಕ ವಿದ್ಯಾರ್ಥಿಗಳು ಒಟ್ಟಾರೆಯಾಗಿ ನೀವು 40 ರಿಂದ 45 ಅಂಕಗಳನ್ನು ಪಾಸಿಂಗ್ ಪ್ಯಾಕೇಜ್ ರೂಪದಲ್ಲಿ ಪಡೆಯುವ ಸಾಧ್ಯತೆ ಇದೆ. ಈ ವಿಡಿಯೋನ ಮತ್ತೊಮ್ಮೆ ನೋಡಿ, ನೀವು ನಿಮ್ಮ ನೋಟ್ಸ್ಗಳನ್ನು ಬಳಸಿಕೊಂಡು ಈ ಥರದ ಲೆಕ್ಕಗಳನ್ನು ಕಲಿತಾ ಹೋಗಿ. ನಿಮಗೆ ಅವಶ್ಯಕವೆನಿಸಿದರೆ ಈ ಚಾನಲ್ನಲ್ಲಿ 9ನೇ ತರಗತಿ SA2 ಪರೀಕ್ಷೆ ಅಂತ ಹೇಳಿ ಒಂದು ಪ್ಲೇಲಿಸ್ಟ್ ಸಹ ರೆಡಿ ಮಾಡಿಟ್ಟಿದ್ದೀನಿ. ಅದರಲ್ಲೂ ಸಹ ಇವೆಲ್ಲ ಪಾಠಗಳ ವಿಡಿಯೋ ಪಾಠಗಳು ಸಹ ಅದರಲ್ಲಿದೆ. ಅವುಗಳನ್ನು ಸಹ ನೀವು ಬಳಸ್ಕೋಬೋದು. ಈ ಮೂಲಕ ನೀವು SA2 ಪರೀಕ್ಷೆ 9ನೇ ಕ್ಲಾಸ್ SA2 ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿ 10ನೇ ತರಗತಿಗೆ ಬಹಳ ಖುಷಿಯಾಗಿ ಉತ್ಸಾಹದಿಂದ ಬರಲಿ ನೀವೆಲ್ಲರೂ ಅಂತ ನಾನು ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.